ಫಾರ್ ದಿ ಫಸ್ಟ್ ಟೈಮ್ ನಾರ್ಮಲ್ ಗಿಫ್ಟ್ ಅಲ್ಲ, ನನ್ನ ಬರ್ತ್ಡೇಗೆ ಫಸ್ಟ್ ಗಿಫ್ಟ್ ಇಷ್ಟು ವರ್ಷದಲ್ಲಿ ಕೊಟ್ಟಿರೋದು. ಸ್ಪೆಷಲ್ ಗಿಫ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಜೋಶಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾಳೆ ನನ್ನ ಹುಟ್ಟುಹಬ್ಬ. ಹಾಗಾಗಿ ನನ್ನ ಬರ್ಡೇ ಹಿಂದಿನ ದಿನ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೂ ತೋರಿಸೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಥ ಕೆಲಸ ಏನು ಮಾಡಲ್ಲ, ಬಟ್ ಆದರೂ ಬರ್ತ್ಡೇ ದಿನ ಸ್ವಲ್ಪ ಸ್ಪೆಷಲಾಗಿ ಕಾಣಿಸೋಣ ಅಂತ ಸ್ವಲ್ಪ ಸ್ಕಿನ್ ಕೇರ್ ಹಾಗೆ ಸ್ಪಾ ಹಾಗೆ ನೇಲ್ಸ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೇಲ್ಸ್ ನಾನು ಮಾಡಿಸಿ 1 ಇಯರ್ ಲಾಸ್ಟ್ ನನ್ನ ಬರ್ಡೇನೇ ಅನಿಸುತ್ತೆ. ಪೂಜಾಕ್ಕನ್ ಸೀಮಂತದಲ್ಲಿ ಮಾಡಿಸಿದೆ, ಬಟ್ ಅದು ಒಂದೇ ದಿನ ಇದ್ದಿದ್ದು. ಸೊ ಹಾಗಾಗಿ ಮಾಡಿಸೋಣ ಅಂತ ಪ್ರತಿ ವರ್ಷವೂ ಬರ್ಡೇ ಟೈಮಲ್ಲಿ ಇದೆಲ್ಲ ಮಾಡಿಸ್ತೀನಿ. ಸ್ಪೆಷಲ್ ಏನಲ್ಲ, ಬಟ್ ಆದರೂ ಇವತ್ತು ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಹಾಗೆ ಏನೋ ಗೊತ್ತಿಲ್ಲ ಗೈಸ್, ಬರ್ಡೇ ಅಂದರೆ ಏಜ್ ಆಗ್ತಾ ಸ್ವಲ್ಪ ಬರ್ಡೇ ಎಲ್ಲ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಈ ಸೆಲೆಬ್ರೇಷನ್ ಎಲ್ಲ ಬೇಡ, ನಾರ್ಮಲಾಗಿ ಡೈಲಿ ಹೇಗಿರ್ತೀವಿ ಹಾಗೆ ಇರೋಣ, ಒಂದು ಹೊಸ ಬಟ್ಟೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬಂದರೆ ಸಾಕು ಅಂತ ಅನ್ನಿಸ್ತಾ ಇದೆ. ಬಟ್ ಆದ್ರೂ ನನ್ನ ಬರ್ಡೇ ದಿನ ನನ್ನ ಸುತ್ತಮುತ್ತ ಇರೋ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಬರ್ತಡೇನ ಅವರು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಾನು ಅವ್ರಿಗೆ ಬೇಡ ಅಂದರೂ ಅವ್ರು ಮಾಡೇ ಮಾಡ್ತಾರೆ. ಅವರ ಖುಷಿ ಅವ್ರು ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ. ಅಫ್ಕೋರ್ಸ್ ಆಗಲ್ಲ ಅಂತೇನಿಲ್ಲ, ಬಟ್ ಏನೋ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳೋಕ್ಕೆ ಬಂದೆ ಅಷ್ಟೇ. ನೋಡುವ ನನ್ನ ಬರ್ಡೇ ಹೇಗಿರುತ್ತೆ ಈ ಸಲ ಬರ್ಡೇ ಅಂತ. ಹಾಗೆ ಇವತ್ತೇನೇನು ಮಾಡ್ತೀನಿ ಅಂತ ಸ್ಟೇ ಟ್ಯೂನ್. ಏಯ್ ದೇವಾ, ಏಯ್ ಬರಲು ಇಲ್ಲಿ ಗುಂಡಿ ಉಡಪಚ್ಚಿ ಉಂಟೋದ. ಏನೋ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ? ನಮ್ಮ ಬೂಸ್ ಬಂದಿದೆ. ಯಾಕೆ ಬಂದಿರೋದು ನೀವು? ಹೀರೋ ಹೇಳು. ನಿಸಾನಂದು ಬರ್ತಡೇ ಇದೆ, ಅದಕ್ಕೆ ಬಂದೀನಿ. ಯಾರು ನಿನ್ನ ಕರೆದಿರೋದು? ಯಾರು ಕರಿಬೇಕು? ನನ್ನ ಮನಗ್ ನಾ ಬರೀಕೆ. ಓ ಹಂಗೆ. ನಿನ್ನೆ ಫೋನ್ ಮಾಡ್ಬಿಟ್ಟು ನಮ್ಮ ಅಜ್ಜಿ ನಾಳೆ ಬರ್ತಾ ಇದ್ದೀನಿ ಆಟೋ ಮಾಡ್ಕೊಳ್ತಿಲ್ಲ. ನೀನ್ ಫೋನ್ ಮಾಡ್ದ ನನಗೆ? ಫೋನ್ ಬಾಯ್ ಮುಚ್ಚ. ಫೋನ್ ಎತ್ತಿಲ್ವಲ್ಲ. ನೆನ್ನೆ ಬರ್ತೀನಿ ಅಂದವ್ರು. ನೆನ್ನೆ ಇಡೀ ದಿನ ಎಲ್ಲಿದ್ದೆ ನೀನು? ನಾನು ರತ್ನನ್ನ ಮಗಳ ಮನೇಲಿದ್ದೆ. ಅವಳ ತಮ್ಮನ ಮಗಂದು ಬರ್ತಡೇ ಇತ್ತು. ನಮ್ಮ ಅಜ್ಜಿಗೆ ಮುಂಚೆ ಎಲ್ಲ ಫುಲ್ ತಿರ್ಗಾಡ್ತಾ ಇತ್ತು ಊರೂರು. ಇವಾಗ ಕಟ್ಟಾಕ್ದಂಗ ಆಗ್ಬಿಟ್ಟೈತೆ. ಈಚೆ ಬಂದ್ರೆ ಎಲ್ಲಾರು ಹೋಗೋದು. ಏನ್ ತಂದಿದ್ಯಾ ಗಿಫ್ಟ್? ನಾನೇನ್ ತರನೆ, ನಾನೇ ನಿನಗೆ ಇದು. ಇಂಥ ಡೈಲಾಗ್ಗಳು ಬೂಸಿ ಇವ್ರಿಬ್ರದ್ದು ಆಯ್ತಾ ಇಲ್ಲ ನನಗೆ. ಮಂಗಳಮ್ಮಂದು ನಮ್ಮ ಮಮ್ಮಿದು. ಏನ್ ನಿಮ್ಮಿಬ್ರದ್ದು ಹೇಳಿ. ಫಸ್ಟ್ ದಿಮ್ಮನ್ ಕವರ್ ಕೊಡು. ಒಂದು ದಿಮ್ಮನ್ ಕವರ್ ತಕೊಳಕ್ ಹೋದಿ, ಪುನಃ ಇನ್ನೊಂದು ದಿನ ಬಟ್ಟೆ. ಇವ್ರಿಬ್ರದ್ದು ಕಂಪ್ಲೇಂಟ್ಗಳು, ಮಾತು, ವಾದ ಎಷ್ಟು ನಾನೊಂದು ಬುದ್ಧಿ ಬಂದಾಗಿಂದ ನೋಡ್ತಿದ್ದೀನಿ 10 ವರ್ಷದಿಂದ. ಇದೇ ಆಯ್ತು ಅವ್ ವಾದ ಮಾಡೋದು. ಮಂಗಳಮ್ಮ, ನಾಳೆ ನನ್ನ ಬರ್ತಡೇ ಏನು ಗಿಫ್ಟ್? ಗುಂಡನೇ ಒಂದು ಗಿಫ್ಟು. ಸ್ಮೈಲ್ ಮಂಗಳಮ್ಮಂದು. ನಾನು ಹೋಗ್ತಾ ಇದ್ದೀನಿ, ಬಾಯ್. ಇವಾಗ ಹೋಗ್ತಾ ಇದ್ದೀನಿ. ನಾನು ನಮ್ಮ ಮಮ್ಮಿ ಸ್ಕೂಟಿಗಾಗ ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಯಿತು ನಮ್ಮ ಮಮ್ಮಿ ಗಾಡಿ ಓಡಿಸಿ. ಬರೋ ಸೌಂಡೆಲ್ಲ ನಮ್ಮ ಮಮ್ಮಿ ಗಾಡಿಲೇ ಐತೆ ಅನ್ನಿಸ್ತೈತೆ. ಸೊ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಆಲ್ರೆಡಿ 1/2 hour ಆಯಿತು. ಮಾಡಿಸ್ಕೊತಾ ಇದ್ದೀನಿ. ಸೊ ನಾನು ಮಾಡಿಸ್ಕೊತಾ ಇರೋದು ಕ್ಯಾಟ್ ಐ, ರೈಟ್? ಕ್ಯಾಟ್ ಐ. ಸೊ ಇದು ಸ್ವಲ್ಪ ಇವಾಗ ಟ್ರೆಂಡಲ್ಲಿದೆ, ಚೆನ್ನಾಗಿ ಕಾಣಿಸುತ್ತೆ. ಬಟ್ 2 hours 2.5 hours ಕೂತಿದ್ದ ಕಡೆನೇ ಕೂರಬೇಕು, ಅದು ಸ್ವಲ್ಪ ಬೋರ್ ಆಗುತ್ತೆ. ಸೊ ನಂದು ಮುಗಿತಾ ಇದ್ದಂಗೆ ಮಗನೂ ಬರ್ತಾಳೆ. ಅವಳು ಮಾಡಿಸ್ಕೊಂಡಿದ್ಲು. ಅವಳು ಯಾವಾಗ ಅಂದರೆ ಆ್ಯನಿವರ್ಸರಿ ಮಾಡಿಸ್ಕೊಂಡಿದ್ದು, ಅದನ್ನು ರಿಮೂವ್ ಮಾಡ್ಸೋಕ್ಕೇನೋ ಬರ್ತೀನಿ ಅಂತ ಹೇಳಿದ್ದಾಳೆ. ನಾನು ಮುಗಿತಾ ಇದ್ದಂಗೆ ಅವಳು ಬರ್ತಾಳೆ. ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಹೋದವರು, ಎಲ್ಲೋಗಿದ್ದಾರೆ ಗೊತ್ತಿಲ್ಲ, ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದು ಬರ್ತಾರೆ 5:30 ಹಿಂಗೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಗೈಸ್ ನಂದು ಯಾವ ಥರ ಬರುತ್ತೆ ಅಂತ. ಚೆನ್ನಾಗಿ ಮಾಡ್ತಾ ಇದ್ದಾರೆ. 2 ಕೈಗಳು ನೋಡಿ ಗೈಸ್. ಏನಂದರೆ ಯಾವುದೇ ಬಟ್ಟೆ ತಗೋ ಸ್ಟಿಚ್ ಹಿಡಿಸ್ಲೇಬೇಕು. ಅದಕ್ಕೆ ನಾನು ಅಂಕಲ್ ಹತ್ರ ಬಂದ್ಬಿಡ್ತೀವಿ. ನನ್ನ ಫ್ರೆಂಡ್ ಅವರಪ್ಪ.
ಸೊ ಇವಾಗ ನನ್ನ ಬರ್ಡೇ ಡ್ರೆಸ್ಸು ಕಟ್ ಮಾಡಿರೋದು ಕೈ ಇಷ್ಟು ಇಲ್ಲಿ ತನಕ ಬರ್ತಾ ಇದೆ, ಅದಕ್ಕೆ ಕಟ್ ಮಾಡಿಸಿ ಅಂಕಲ್ ಉಳ್ಕೊಡ್ತಾ ಇದ್ದಾರೆ. ನಂದು ಏನೇ ಪ್ರಾಬ್ಲಮ್ ಇರಲಿ ಬಟ್ಟೆದು ಅಂಕಲೇ ನನಗೆ ಸೊಲ್ಯೂಷನ್ನು. ಚೆನ್ನಾಗಿಲ್ಲ ಚೆನ್ನಾಗೇ ಇದೆಯಾ, ಸೂಪರ್ ಫ್ಯಾಂಟಾಸ್ಟಿಕ್. ನಾಳೆ ಏನು ನನ್ನ ಬರ್ಡೇಗೆ ಏನು ಗಿಫ್ಟ್ ಕೊಡ್ತಿದ್ಯಾ? ಪಾರ್ಟಿ ಕೊಡಿಸು. ಇದೇ ಗೈಸ್ ಇವಳ್ದು ಮತ್ತೆ ದಿಶಂದು ಬರೀ ಪಾರ್ಟಿ. ಆಂಟಿ ಸೀರಿಯಲ್ ನೋಡ್ತಾವ್ರೆ ಫುಲ್ ಡೀಪಾಗಿ. ನಾನು ನಾನೇ ತೆಗಿಬೋದು. ತೆಗಿಯೇ ಆಯ್ತು, ಒಂಚೂರು ತೆಗಿ. ನಿನ್ನ ಮುಖ ನೋಡಿಲ್ಲ ಬೆಳಿಗ್ಗೆಯಿಂದ. ಏನ್ ಮಾಡ್ತವ್ರೆ ಅಣ್ಣ? ಹಂಗ ಸರಿ, ನಂಗೆ ಗೊತ್ತಿರಲಿಲ್ಲ. ಮದರಣ್ಣ ಅವ್ರು ಬಂದಿದ್ದಾರೆ. ನಮಸ್ತೆ ಅಣ್ಣ. ಹಾಯ್. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. 20 ಅಲ್ಲ 23, ಆದ್ರೆ 15 ದಿನ ಕಡಿಮೆ, 22 ಲೆಕ್ಕ. ಹೌದು, ಏಜ್ ಆಗ್ತಾ ಇದೆ. ಏಜ್ ಆಗ್ತೈತೆ ಅಣ್ಣ. MBA ಮುಗೀತು. ಏನೋ ಮಾಡ್ತವ್ರೆ, ಏನು ಅಂತ ಗೊತ್ತಿಲ್ಲ. ನಾವು ರೂಮ್ ಒಳಗೆ ಇರ್ಬೇಕಷ್ಟೆ. ಹೌದಾ? ರೂಮಲ್ಲ ನೆನೆ ನನ್ನ ಮುಂದೆನೆ ತಗೊಂಡ್ಲಲ್ಲ. ಅಯ್ಯೋ, ನಮ್ಮ ಮನೆ ಬಟ್ಟೆ ನೋಡಕ್ಕಾಯ್ತಲ್ಲ ನೋಡು. ಯಾಕೆ ರೂಮ್ ಒಳಗೆ ಬರ್ಬೇಡ ಅಂತಿದ್ಯಾ? ಡೆಕೋರ್ ರೂಮಲ್ಲಿ. ಬರ್ಡೇ ಅಲ್ವಾ, ಜೋಶ್. ನಿನ್ ಕೈಗೆ ಅಷ್ಟು ಕಾಣ್ತಾನೆ ಅಲ್ವಲ್ಲ. ಬೆಳಕಿಗೆ ಬಾ. ಕಾಣ್ಬಿಡ್ತಾ ಶೈನಿಂಗ್. ಏನೋ ಮಾಡ್ತಾವಳು ಗೈಸ್, ಬೆಳಗ್ಗೆಯಿಂದ ಕೈಗೆ ಸಿಕ್ಕಿಲ್ಲ. ಮನೆಗೆ ಯಾವಾಗ ಬಂದ್ರಿ? ಎಷ್ಟು ಗಂಟೆ ಇವಾಗ? 9 ಗಂಟೆನಾ? ಈಗ ಒಂದು 20 ನಿಮಿಷ ಈಗ ಸ್ನಾನ ಮಾಡ್ಕೊಂಡು ಬಂದೆ ಮನೆಗೆ ಬಂದು. ಏನೋ ಮಾಡ್ತಾವಳು ಗೈಸ್, ಖುಷಿ ಆಯ್ತೈತೆ. ಓಕೆ, ಬೇರೆ ಕಲರ್ ಮಾಡಿಸ್ಕೊಬೇಕಿತ್ತೇನೋ. ಯಾವಾಗ್ಲೂ ಹಿಂಗೆ ಅಂತಾಳೆ, ಚೆನ್ನಾಗಿಲ್ವಾ? ಅವಳು ತುಂಬಾ ಲೈಟ್ ಕಲರ್, ಯಾವಾಗಲೂ ನಂಗೆ ನೋಡಿ ಅದು ಸ್ವಲ್ಪ ಡಾರ್ಕ್ ಟ್ರೈ ಮಾಡ್ಲಿ ಅಂತ ಬರುತ್ತೆ ಅಷ್ಟೇ. ನಂಗೇನೋ ಡಾರ್ಕ್ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಅಣ್ಣ ಏನ್ ಮಾಡ್ತಾವನೆ? ನೀನೇ ಮಾಡಬಾರ್ದು. ಬರೀ ನಿಮ್ಮ ಅಣ್ಣನ ಒಂದೇ ಒಂದು ಸಣ್ಣ ಹೆಲ್ಪ್ ಕೇಳ್ದೆ, ಮಾಡ್ಲಿಲ್ಲ. ನಾನು ಯಾಕೆ ಮಾಡ್ಲಿ? ನೀನ್ ತಾನೇ ಅವಳು ಕೊಡ್ತಾರೆ ಸರ್ಪ್ರೈಸ್, ನೀನ್ ಮಾಡ್ಕೊ ಅಂದ್ರು. ನೋಡಿ ಗೈಸ್, ಆದ್ರೆ ಗಿಫ್ಟ್ ಬರ್ತದೆ ನನಗೆ ಗೊತ್ತು. ಅದೇ ತಾನೇ, ಅದೇ ಗಿಫ್ಟ್ ತಾನೇ ಪಕ್ಕ. ಸ್ಟೇ ಟ್ಯೂನ್, ನಮ್ಮಣ್ಣ ಏನು ಗಿಫ್ಟ್ ಕೊಡ್ತಾನೆ ಅಂತ. ಅದೇ ನಂಗೆ ಗೊತ್ತು ಗೈಸ್. ಸೇಮ್ ಲಾಸ್ಟ್ 2 ಇಯರ್ಸ್ ಏನು ಕೊಟ್ಟಿದ್ದೆ ಅದೇ. ಅಷ್ಟೇ, ಇನ್ನು ಕೇವಲ 4 ಗಂಟೆಗಳಲ್ಲಿ ನಿಶಾ ಅವರು 23 ವರ್ಷಕ್ಕೆ ತಿರುಗಲಿದ್ದಾರೆ. ಈಗ ರೆಡಿ ಆಗ್ಲಾ? ಬೇಗ ಹೇಳು, ರೆಡಿ ಆಗ್ಬೇಕು. ರೆಡಿ ಏನಿಲ್ಲ, ಹಿಂಗೇನಾ? ಇಲ್ಲೇ ಮನೇಲೆ ಮೇಲೆ ಡೆಕೋರ್ ಮಾಡ್ತಿದ್ದೀರ ತಾನೆ? ನಾನೇ ಮಾಡ್ತಾ ಇದ್ದೀನಿ ಈಗ. ಓಕೆ ಗೈಸ್, ನೋಡುವ. ನೋಡು, ಎಲ್ಲ ನಿನ್ ಬರ್ಡೇಗೆ ಕಟಿಂಗ್ ಮಾಡ್ಸಿ. ಅದೇ ಸೆಲೂನ್ ಹೋಗೋರೆ, ಅದಕ್ಕೆ ಡೋರ್ ಹಾಕಬೇಕು. ಹಂಗಂದ್ರೆ ಅದಿರಲ್ಲ ಅಂತ ಅರ್ಥ. ನೀನು ಹೇಳ್ದಲ್ಲ, ಅದಕ್ಕೆ ಮೇಲೆ ರೆಡಿ ಮಾಡ್ತಾ ಇದೀನಿ ಸರ್ಪ್ರೈಸ್ ಅಂದಲ್ಲ. ನಾನೇ ಇದಲ್ಲ, ನಮ್ಮ ಅಣ್ಣ ಹೇಳಿದ್ದು. ಅಯ್ಯೋ ನಂಗೆ ಗೊತ್ತು ಬಿಡಿ. ಆಯ್ತು, ಕೇಳಿದಕ್ಕೆ ಮುಂದೆ. ಓಕೆ ಗೈಸ್, ಅಷ್ಟೇ. ನಾನು ಆಮೇಲೆ ಸಿಗ್ತೇನೆ. ಮೇಲ್ ಡೆಕೋರ್ ಮಾಡ್ತಾರೆ ಗೊತ್ತು ನನಗೆ. ಆಪಲ್ ಇಟ್ಟಿದೆ, ಆಪಲ್ ತಿಂದಿದ್ದೆ ನೋಡು. ಇಲ್ಲೇ ಇದೆ. ಏನು ಮಾಡ್ತಾ ಇದ್ದೆ? ಓಡು, ಗುಡು 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 ಗುಡು. ಏನು ಮಾಡಲಿ ಗೈಸ್, ಬೋರ್ ಆಗ್ತಾ ಇದೆ. ನನ್ನ ಫ್ರೆಂಡ್ಸ್ಗಳು ಬರ್ತಾ ಇದ್ದಾರೆ ಅಷ್ಟೇ. ಏನು ಅಪ್ಡೇಟ್ ಕೊಡಲಿ ನಿಮಗೆ? ಕೂತಿದ್ದೀನಿ ಹಿಂಗೆ ವಿಡಿಯೋ ಎಡಿಟ್ ಮಾಡಿಕೊಂಡು, ಬೋರ್ ಆಗ್ತಾ ಇದೆ. ಹಾಗೆ ನಾನು ನೇಲ್ಸ್ ನೋಡಿ ಗೈಸ್, ನೋಡಿ ಇದನ್ನು ನಾನು ಯಾಕೆ ಮಾಡಿಸ್ಕೊಂಡೆ ಅಂದರೆ, ನಾನು ನಾಳೆ ಹಾಕೋ ಬಟ್ಟೆಯಲ್ಲಿ ಹಾರ್ಟ್ ಇದೆ, ಇವತ್ತು ಹಾಕೋ ಬಟ್ಟೆಯಲ್ಲಿ ಬೋ ಇದೆ. ಏನಜ್ಜೆ ಟೀ ಬೇಡ ನನಗೆ.
ನನ್ನ ಬರ್ತಡೇ ಈಗ ಶುರುವಾಗಿದೆ ನೋಡಿ, ನಮ್ಮಕ್ಕೆ ಸೆಲೆಬ್ರೇಟ್ ಮಾಡಿರುವಂತಹ ಸೆಲೆಬ್ರೇಷನ್. ಸೊ ಎಲ್ಲರೂ ಗಿಫ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ಅಣ್ಣನ ಗಿಫ್ಟ್. ಆಯ್ತು, ನಮ್ಮ ಅಕ್ಕೆ ನಮ್ಮ ಅಣ್ಣಂದು ಗಿಫ್ಟು. ಇಲ್ಲ, ನಮ್ಮ ಅಕ್ಕೆ ಬೇರೆ ಬರುತ್ತೆ, ನಂಗೆ ಗೊತ್ತು. ನೋಡಿ ಗಾಯ್ಸ್, ನಮ್ಮಣ್ಣ ಫಾರ್ ದಿ ಫಸ್ಟ್ ಟೈಮ್ ನಾರ್ಮಲ್ ಗಿಫ್ಟ್ ಅಲ್ಲ, ನನ್ನ ಬರ್ತಡೆಗೆ ಫಸ್ಟ್ ಗಿಫ್ಟು ಇಷ್ಟು ವರ್ಷದಲ್ಲಿ ಕೊಟ್ಟಿರೋದು. ಸ್ಪೆಷಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮದಣ್ಣ ಕೊಟ್ಟಿರೋ ಗಿಫ್ಟ್ ಇದು. ನಾನು ಹಾಕೊಂಡಿದ್ದೀನಿ ಅಂತ ನನಗೇನು ಭಯಂಗಿಲ್ಲ. ನಾನು ಹಾಕಿದ್ದೀನಿ. ಇದು ಅವಳು ಹಾಕಿದ್ದಾಳೆ, ಚೆನ್ನಾಗಿದೆ. ನೋಡೇ ಇಲ್ಲ ನಾನು. ಇದು ಮದಣ್ಣ ಕೊಟ್ಟಿರೋದು ಹರ್ಮನ್ ಎಕ್ಸ್ಚೇಂಜ್ ವಾಚ್. ಹಾಗೆ ನನ್ನ ಫ್ರೆಂಡ್ಸ್ ಫ್ಯಾಬ್ 5 ಅಲ್ಲ, ಫ್ಯಾಬ್ 4 ಕೊಟ್ಟಿರೋದು ಇದಿದೆ. ಎಲ್ಲ ಅವ್ರವ್ರ ಬ್ಲಾಗಲ್ಲಿ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಕ್ಲೀನಾಗಿ ತೋರಿಸಿದ್ದಾರೆ, ನೋಡ್ಕೊಳ್ಳಿ. ಇದು ಅವ್ರು ಕೊಟ್ಟಿರೋದು. ನಾಳೆ ಇನ್ನೂ ಬರೋದಿದೆ. ಅಷ್ಟೇ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಶ್ ಮಾಡಿದ್ದೀರಾ, ಯಾರ್ಯಾರು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.